ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ, ಇವತ್ತು ನಾವು ಬಾಯಂಡಹಳ್ಳಿ ಮಾಗಡಿ ರಸ್ತೆ ಎಲ್ಲಿರುವಂಥ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿದ್ದೇವೆ. ಸುಮಾರು 10 ವರ್ಷಗಳ ಇತಿಹಾಸ ಇರುವಂಥ ಈ ಸಾಯಿಬಾಬಾ ಮಂದಿರದಲ್ಲಿ 10 ವರ್ಷದಿಂದಲೂ ಕೂಡ ಗುರುಪೂರ್ಣಿಮೆಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಈ ಸಾಯಿಬಾಬನ ವಿಶೇಷತೆ ಏನು, ಗುರುಪೂರ್ಣಿಮೆಯ ವಿಶೇಷತೆ ಏನು, ಬನ್ನಿ ನೋಡ್ಕೊಂಡು ಬರೋಣ. ವಿದ್ಯಾ ಪ್ರದಾತ ಶ್ರೀ ಗುರುರಾಯ ತಮಸ ವಿನಾಶಕ ಕರುಣಾಮಯ ಗುರು ಪೂರ್ಣಿಮಾ ಪಾವನ ಪರ್ವದಿ ತವ ಚರಣಂ ಮಮ ನಿತ್ಯ ಶರಣಂ. ಬೈಯಂಡಹಳ್ಳಿಯಲ್ಲಿರೋ ಈ 10 ವರ್ಷದ ಇತಿಹಾಸದ ಸಾಯಿಬಾಬಾ ಟೆಂಪಲ್ನಲ್ಲಿ ನಡೆದಿರೋ ಪವಾಡ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಈ ಮಂದಿರ ಶುರುವಾಗಿದ್ದೇ ಒಂದು ದೊಡ್ಡ ಪವಾಡದಿಂದ. ಇಲ್ಲಿ ಸ್ವಯಂಭೂವಾಗಿ ಉದ್ಭವಿಸಿದ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗಳೇ ಈ ಪವಿತ್ರ ದೇವಾಲಯದ ಸ್ಥಾಪನೆಗೆ ಮುಖ್ಯ ಕಾರಣ. ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಯಾವ ರೀತಿ ಗುರುಪೂರ್ಣಿಮೆಯನ್ನು ಆಚರಿಸ್ತಾರೆ, ಸಾಯಿಬಾಬನ ಅನುಗ್ರಹದಿಂದ ಅದೆಷ್ಟೋ ಜನ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಿ, ಜೊತೆಗೆ ಬಂಜೆತನ ಯಾರ ಹತ್ರ ಕಾಡ್ತಾ ಇತ್ತು ಅಂಥವರಲ್ಲಿ ಬಂಜೆತನ ಮುಕ್ತ ಆಗಿ ಅದೆಷ್ಟೋ ಜನರಿಗೆ ಮಕ್ಕಳಾಗಿರುವಂಥ ಒಂದು ವಿಶೇಷತೆ ಆಗಿರುವಂಥ ಸ್ಥಳ ಕೂಡ ಇದು ಅಂತ ಹೇಳ್ಬೋದು. ಈ ಸ್ಥಳದ ವಿಶೇಷತೆ ಏನು, ಜೊತೆಗೆ ಈ ಸ್ಥಳದಲ್ಲಿ ಉದ್ಭವವಾಗಿರುವಂಥ ಗಣೇಶನ ಮೂರ್ತಿ ಕೂಡ ಇದೆ ಅಂತ ಎಲ್ಲ ವಿಶೇಷತೆಯನ್ನು ಇವತ್ತು ನಾವು ತಿಳ್ಕೊಂಡು ಬರೋಣ. ಇದುವೇ ಇವತ್ತಿನ ವಿಶೇಷತೆ ಪಬ್ಲಿಕ್ ನೆಕ್ಸ್ಟ್ನಲ್ಲಿ. ಜೊತೆಗೆ ಈ ಒಂದು ಶಿರಡಿ ಸಾಯಿಬಾಬಾ ಮಂದಿರದ ವಿಶೇಷತೆಯನ್ನು ನಮ್ಮ ಜೊತೆ, ಈ ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಹಳ್ಳಿಕೆರೆ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ನಮ್ಮ ಲೆವೆಟಲ್ಲಿ 2-3 ಸರಿ ಬಂದು ನಾನು ಎಲ್ಲಾದರೂ ಬಾಬನ ದೇವಸ್ಥಾನ ಮಾಡಬೇಕು ಅಂತ ಸಾಕಷ್ಟು ಸರಿ ಬರ್ತಾಯಿದ್ರು. ಅವ್ರಿಗೆ ಅವಕಾಶ ಬಾಬಾ ಅವರು ಇಲ್ಲಿ ಕೊಟ್ಟರು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪಾರ್ಟ್ನರ್ಸ್ಗಳು ಆಯಿತು ಮಾಡೋಣ ಅಂತೇಳಿ ನಾವು ಸಣ್ಣದಾಗಿ ಒಂದು ಜಾಗ ಕೊಟ್ವಿ ಅಷ್ಟೇ. ಅದನ್ನು ದೊಡ್ಡದಾಗಿ ಮಾಡ್ಕೊಂಡ್ರೆ ಎಲ್ಲ ಬಾಬಾ ಅವರೇ, ನಮ್ಮದೇನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ನಾವು ಒಂದ್ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದು ಹೋಗಿ ಆಪ್ರೇಷನ್ ಮಾಡಿಸ್ತು. 1 ವರ್ಷಕ್ಕೆ ರಿಸಲ್ಟ್ ಬಂತು, ನಾರ್ಮಲ್ ಬಂತು. ಅದೇ ಖುಷಿ. ಕಿಡ್ನಿ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಹೋಗಿದ್ದು. ಯಾಕೆಂದರೆ ಇನ್ನೂ 8 ವರ್ಷ 8 ಇಯರ್ಸ್ ನನ್ನ ಮಗನಿಗೆ. ಈಗ 8 ಇಯರ್ಸ್ಗೆ ಡಯಾಲಿಸಿಸ್ ಅಂತ ಹೇಳ್ಬಿಟ್ಟಿದ್ರು. ನಾವು ಬಿಟ್ಬಿಡೋಣ ನಮ್ಮ ಮಗನ, ಡಯಾಲಿಸಿಸ್ ಮಾಡಿಸೋದು ಬೇಡ. ನಮ್ಮದು ಬಂದು ರಮೇಶ್ ಅಂದ್ಬಿಟ್ಟು ಶೋಭಾ ಅಂದ್ಬಿಟ್ಟು ಮಣಿಂಗ್ನಳ್ಳಿ ಅವ್ರು ಮಾಗಡಿ ತಾಲೂಕು ನಮ್ಮದು. ಬಾಬುನ ದೇವಸ್ಥಾನಕ್ಕೆ ಬಂದ ಮೇಲೆ ಅಂದರೆ ಆಕಸ್ಮಿಕ ಬಂದಿದ್ದು ನಾವು. ನಮ್ಗೆ ಇಲ್ಲಿ ದೇವಸ್ಥಾನ ಐತಿ ಅಂತ ಗೊತ್ತಿರಲಿಲ್ಲ, ಖಂಡಿತ ಗೊತ್ತಿರಲಿಲ್ಲ. ನೋಡೋಣ ಬಾಬುನ ದೇವಸ್ಥಾನ ಇಲ್ಲಾದರೂ ಇರ್ಬೋದೇನಂತ ಬಂದು, ಆಮೇಲೆ ಇಲ್ಲಿ ಹಿಂಗೆ ಬಂದಾಗ ಇಲ್ಲಿ ನಿಜವಾಲು ನಾವು ನಮ್ದು ಯಾವುದೋ ಪೂರ್ವಜನದ ಪುಣ್ಯ. ನಿಜವಾಲು ಬಾಬಾ ನಮ್ಮನ್ನ ಕೈ ಬಿಡಲಿಲ್ಲ. ಅದೇನೋ ಪ್ರೇರಣೆ ಆಗಿ ಯಾರೋ ಮುಖಾಂತರ ಏನೋ ಬಂದು ಅವರ ಕನಸಿನಲ್ಲಿ ಇದು ಆಗಿ ಯಾರೋ ಒಂದು ಮೂರ್ತಿ ಇದೆ ಅಂತ ಹೇಳಿ ಅದನ್ನ ಅವರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರು ಒಬ್ಬರೇ ಕಷ್ಟದಲ್ಲಿ ಇದನ್ನ ಅವರು ಯಾರು ಭಕ್ತಾದಿಗಳನ್ನು ಇರ್ಲಿಲ್ಲ ಆ ಕಾಲದಲ್ಲಿ. 10 ವರ್ಷದಿಂದ ಅವ್ರು ಒಬ್ರು, ಅವ್ರ ಫ್ಯಾಮಿಲಿ, ಅವ್ರು ಯಾರೋ ಸ್ನೇಹಿತರು ಕೂಡ ಜೊತೆಗೆ ಸೇರ್ಕೊಂಡು ಸ್ಲೋಲಿ ಆಗಿ ಬಿಲ್ಡ್ ಮಾಡಿದ್ದಾರೆ ಈ ದೇವಸ್ಥಾನ. ಈಗ ಕಳೆದ 4-5 ವರ್ಷದಿಂದ ಇದು ಎಲ್ಲಾರ್ಗು ವಾಹಿನಿ ಮುಖಾಂತರ, ಒಬ್ಬರಿಗೂ ಭಕ್ತಾದಿ ಮುಖಾಂತರ ಪರಿಚಯ ಆಗಿ ಈಗ ಜನ ಹೆಚ್ಚಿಗೆ ಬರ್ತಾ ಇದೆ. ಪ್ರತಿ ಗುರು ಪೂರ್ಣಿಮೆಗೆ ಹೋದ್ ಸಲ 7,000 ರಿಂದ 8,000 ಜನ ಆಗಿತ್ತು. ನಾವು ಅನ್ನ ಸಂತರ್ಪಣೆ ಎಲ್ಲ ಮಾಡಿದ್ದೀವಿ. ಈ ವರ್ಷ ಕನಿಷ್ಠ 10,000 ಜನ ಬೆಳಗ್ಗೆ 6 ಗಂಟೆಯಿಂದನೇ ಶುರು ಆಗಿದೆ ನಮ್ಮ ಭಜನೆ ಕಾರ್ಯಕ್ರಮ, ಮಂಗಳಾರತಿ, ಅಭಿಷೇಕ. 6 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೂ 10,000 ಜನ ಪ್ರಸಾದ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ. ಸರಿ ಸರ್, ನಮಗೆ ಗಣೇಶನ ಕಡೆ ಈ ಕಡೆ ಹೋಗೋಣ. ಇಲ್ಲಿ ನಾವು ಅದೇ ರೀತಿ ದತ್ತಾತ್ರೇಯ ಬಾಬಾ ಅವ್ರಿಗೆ ಗುರುಗಳದು ದತ್ತಾತ್ರೇಯ ಅವತಾರ. ಬಾಬಾ ಅವರು ಅಂದ್ರೆ ಇದು ದತ್ತಾತ್ರೇಯ ಅವತಾರ. ಸೊ ಬಾಬಾರ ಅವತಾರ ಇರೋದ್ರಿಂದ ಇಲ್ಲಿ ದತ್ತಾತ್ರೇಯ ಮತ್ತು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ದತ್ತಾತ್ರೇಯ. ಯಾಕಂದ್ರೆ ದತ್ತಾತ್ರೇಯ ಅಂದ್ರೆ ಬಾಬಾ ಅವರ ಅವತಾರನೇ ದತ್ತಾತ್ರೇಯ. ಅದಕ್ಕಾಗಿ ಇದು ಮೇನ್ ಮೊದಲು ದತ್ತಾತ್ರೇಯ ಸ್ವಾಮಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿ. ಹಾಗೆ ಆಂಜನೇಯ ಅಂತ ಹೇಳಿದ್ರೆ ಎಡಭಾಗದಲ್ಲಿ ದತ್ತಾತ್ರೇಯ, ಬಲಭಾಗದಲ್ಲಿ ಆಂಜನೇಯ. ಆ ತರ ನಾವು ಪ್ರತಿಷ್ಠಾಪನೆ. ಇದು ಬಲಭಾಗದಲ್ಲಿ ಆಂಜನೇಯವನ್ನು ಪ್ರತಿಷ್ಠಾಪನೆ. ಬೆಳಗಲಿ ನನ್ನ ಪ್ರತಿ. ಹೀಗೆ ಕಂಪ್ಲೀಟ್ ಮುಖ ಸುಬ್ರಹ್ಮಣ್ಯಮ್ಮ ಹಾಗೂ ಗಣಪತಿ. ಮೊದಲು ಈ ದೇವಸ್ಥಾನ ಕಟ್ಟಬೇಕಾದ್ರೆ ಶಿಲೆ ಸಿಕ್ಕಿರೋದು ಅವ್ರಿಗೆ ಊರಲ್ಲಿ ದೇವಸ್ಥಾನ.
ಆ ಶಿಲೆಯನ್ನು ಇವರು ಯಾರೋ ಹೇಳಿ ಇಲ್ಲ ಸ್ವಲ್ಪ ಏನೋ ಭಗವಂತನ ಪ್ರೇರಣೆ ಇದೆ ಅಂತ ಹೇಳಿ ಇಲ್ಲಿ ಬಂದು ಇಟ್ಟಿದಾಗ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ರೂಪ ಬರ್ತಾ ಇದೆ. ರೂಪ ಬರ್ತಾ ಇದೆ. ಈ ರೂಪ ಬರ್ತಾ ಇದೆ ನೋಡಿ, ಬನ್ನಿ ಒಳಗಡೆ. ಈಗ ಈ ದೇವಸ್ಥಾನದಲ್ಲಿ ಮೊದ್ಲು ನಾನು ಅಲ್ಲಿ ಫೋಟೋದಲ್ಲಿ ತೋರಿಸಿದ ಹಾಗೆ ಈ ಮೊದ್ಲು ಆ ಮುಖ ಕಣ್ಣುಗಳು ಅಷ್ಟೆಲ್ಲ ಕ್ಲಿಯರ್ ಇರ್ಲಿಲ್ಲ. ಇವಾಗ ನೋಡಿ ಎಲ್ಲ ಗಣಪತಿ ಮುಖ, ಸುಬ್ರಹ್ಮಣ್ಯ ಸ್ವಾಮಿ ಹೆಡೆ, ಹಾಗೆ ಕಣ್ಣು, ಬಲಗಡೆ ಆಶೀರ್ವಾದ. ಸೊ ಇದು ನಾಗರಾಜ್ ಸರ್ ಹೇಳಿದಾಗೆ ಪ್ರತಿ ಗುರುವಾರ ಹಾಗೂ ಭಾನುವಾರ 12 ಗಂಟೆಗೆ ಬಾಬಾರ್ ಮಹಾಮಂಗಳಾರತಿ ಆದ್ಮೇಲೆ ಈ ದೇವಸ್ಥಾನದ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲಿ ಸ್ವೆಟ್ ಆಗ್ಬಿಡತ್ತ ಒಮ್ಮೆ, ಗಣಪತಿ ಸ್ವೆಟ್ ಆಗಿ ನಾಳೆ ಗುರುವಾರ ಅಥವಾ ಶನಿವಾರ ಎನಿ ಟೈಮ್ ಆಗ್ಬಿಡತ್ತದ. ಭಾನುವಾರ ಸ್ವಲ್ಪ ನೀರ್ ಬಂದು ಅಲ್ಲಿ ಕೆಳಗಡೆ ಬರುತ್ತೆ. ಆ ನೀರು ಮತ್ತು ಬಾಬಾ ಅವರು ಅಭಿಷೇಕ ಮಾಡಿದ್ದ ನೀರು ಪ್ರೋಕ್ಷಣೆ ಎರಡೂ ಸೇರಿಸಿ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ. ಯಾರೋ ಚರ್ಮ ರೋಗಗಳು, ಸಂತಾನ ಮಕ್ಕಳಾಗಲ್ದವ್ರು, ಮದುವೆ ಆಗಲ್ದವ್ರು ಯಾರು ಇದ್ರೆ 5 ವಾರ ಬಂದು ಪ್ರತಿ ಭಾನುವಾರ ಅಥವಾ ಗುರುವಾರ 5 ವಾರ ಬಂದು ಅವರು ಪ್ರೋಕ್ಷಣೆ 12 ಗಂಟೆಗೆ ಬಂದು ಮಂಗಳಾರತಿ ತಗೊಂಡು ಆದ್ಮೇಲೆ 5 ವಾರ ಬಂದು ಅವರು ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ಅವ್ರ ಕಷ್ಟಗಳ ಪರಿಹಾರ ಆಗುತ್ತೆ. ಇದು ಈ ತರ ಎಷ್ಟೋ ಜನರಿಗೆ ಆಗಿದೆ. ಪೂರ್ಣಿಮೆಯ ಶುಭ ಬೆಳಕಲಿ. ಎಷ್ಟು ವರ್ಷಗಳ ಇತಿಹಾಸ ಇದೆ? ಇದು 10 ವರ್ಷ. ಈ ದೇವಸ್ಥಾನ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲೋ ಹೊಲದಲ್ಲಿ ಸಿಕ್ಬಿಟ್ಟಿದೆ. ಅದು ಆಗ್ಲೇ ನಾನು ಚಿತ್ರ ತೋರಿಸಿದೆಲ್ಲ, ತಂದು ಇಲ್ಲಿ ಇಟ್ಟಿದ್ದಾರೆ. ಯಾರೋ ಹೇಳಿದಾರೆ ಇದ್ರಲ್ಲಿ ಭಗವಂತನೇನೋ ರೂಪ ಇದೆ ಅಂತ. ಅದನ್ನ ಇಲ್ಲಿಟ್ಟು ಅದು ಮಾಡ್ತಾ ಪೂಜೆ ಮಾಡ್ತಾ ಹೋಗಿದಾಗೆ ಅದು ರೂಪಗಳ ರೇಷನ್ ಚೇಂಜ್ ಆಗ್ತಾ ಇದೆ. 10 ವರ್ಷಗಳ ಇತಿಹಾಸದಿಂದ ಹೌದು 10 ವರ್ಷಗಳ ಇತಿಹಾಸ ಇದೆ ಈ ಒಂದು ಗಣೇಶನಿಗೆ ಅಂತ ಹೇಳ್ಬೋದು. ಗಣೇಶನ ಮೂರ್ತಿ ಸಿಕ್ಕಿದ್ಮೇಲೆ ಬಾಬಾ ಅವರ ಅನುಗ್ರಹ ಸಿಕ್ತು. ನೆಕ್ಸ್ಟ್ ಬಾಬಾ ಅವರ ದೇವಸ್ಥಾನನೇ ಕಟ್ಟಿದ್ರಿ ನೀವು. ಜೊತೆಗೆ ಬಾಬಾ ಅವರ ಒಂದು ದೇವಸ್ಥಾನ ಕಟ್ಬೇಕು ಅಂತ ಇದ್ರೆ ಮೇನ್ ಉದ್ದೇಶನೇ ಗಣೇಶ. ನಾವು ಯಾವುದೇ ದೇವಸ್ಥಾನ ಆಗ್ಲಿ, ಮನೆ ಪೂಜೆ ಆಗ್ಲಿ, ಒಂದು ಅಂಗಡಿ ಪೂಜೆ ಆಗ್ಲಿ, ಫಸ್ಟ್ ನಾವು ಏನ್ ಮಾಡೋದು ಅಂದ್ರೆ ವಿಘ್ನಹರ್ತ ಅಂದ್ರೆ ಗಣಪತಿ. ಮೊದ್ಲು ಎಲ್ಲರೂ ಗಣಪತಿ ಪೂಜೆ ಮಾಡಿನೇ ನಾವು ಮುಂದಿನ ಕಾರ್ಯಕ್ರಮ ಮಾಡೋದು. ಗುರುವಾರ ಭಾನುವಾರ ಸ್ವಲ್ಪ ಸೆಟ್ ಆಗಿ ಆ ನೀರು ಹಾಗೂ ಬಾಬಾ ಅವ್ರಿಗೆ ಮತ್ತು ಗಣಪತಿಗೆ ಅಭಿಷೇಕ ಮಾಡಿದ್ದು ಇದು ಎಲ್ಲಾ ಸೇರಿ ಒಂದು ಅರಿಶಿಣ ಕುಂಕುಮ ಗಂಧ ಹಾಕಿ ಹೂ ಹಾಕಿ ಯಾರು ಭಕ್ತರು ಬರ್ತಾರೆ ಆ ಭಕ್ತರಿಗೆ ಈ ಪ್ರೋಕ್ಷಣೆ ಮಾಡ್ತಾರೆ. ನೋಡ್ತಾ ಇರ್ಬೋದು ವೀಕ್ಷಕರು, ನಾವು ಅವಾಗ ಹೇಳಿದಾಗೆ 10 ವರ್ಷಗಳ ಇತಿಹಾಸ ಇರುವಂತಹ ಈ ಗಣೇಶನ ಮೂರ್ತಿಗೆ ಈ ತೀರ್ಥನೇ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರುವಾರ ಮತ್ತೆ ಶನಿವಾರ ಭಾನುವಾರ ಏನ್ ಪೂಜೆ ಆಗುತ್ತೆ ನೋಡಿ, ಗಣೇಶನ ಒಂದು ಮೇನ್ ಆ ಕಲ್ಲಿನಿಂದ ಏನೋ ಒಂಥರ ಬೆವರು ತರ ಬಂದು ಅದನ್ನೇ ತೀರ್ಥ ರೂಪವಾಗಿ ಈ ಒಂದು ದೇವಸ್ಥಾನದಲ್ಲಿ ಕೊಡಲಾಗುತ್ತೆ. ಅದೆಷ್ಟು ಜನರಿಗೆ ಚರ್ಮ ರೋಗ ಆಗಿರ್ಬೋದು, ಅದೆಷ್ಟು ಬಂಜೆತನ ಆಗಿರ್ಬೋದು, ಅದೆಷ್ಟು ಬರದಿರುವಂತಹ ಕಾಯಿಲೆಗಳಾಗಿರ್ಬೋದು, ಆ ಎಲ್ಲಾ ಕಾಯಿಲೆಗಳಿಗೆ ಈ ತೀರ್ಥನೇ ಒಂದು ರಾಮಬಾಣ ಅಂತ ಹೇಳ್ಬೋದು. ಸರ್ ಸ್ವಲ್ಪ ಈ ತೀರ್ಥ ತೋರಿಸಿ. ಇವಾಗ ಈ ತೀರ್ಥಕ್ಕೆ ಗಂಧ, ಅದೇ ರೀತಿ ಅರಿಶಿಣ ಮತ್ತೆ ಕುಂಕುಮನ ಪ್ರೋಕ್ಷಣೆ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಅದೆಷ್ಟು ಭಕ್ತಾದಿಗಳಿಗೆ ಈ ತೀರ್ಥನೇ ಒಂದು ವರವಾಗಿ ಬಂದಿರುವುದನ್ನು ನಾವು ಈ ದೇವಸ್ಥಾನದಲ್ಲಿ ನೋಡಿರುವಂಥದ್ದು. ನೀವು ಶಿರಡಿನಲ್ಲಿ ಹೋಗಿದಾಗ ನೋಡಿರ್ಬೋದು. ಶಿರಡಿನಲ್ಲಿ ಇದು ಬಾಬಾ ಅವರು ದ್ವಾರಕಾಮಯಿ ಎದುರಿಗೆ ಶಿರಡಿನಲ್ಲಿ ಹೋಗಿದಾಗ ಇದೇ ತರ ಒಂದು ಬಾಬಾ ಅವ್ರ ಫೋಟೋ ಸ್ಥಾಪನೆ ಮಾಡಿದ್ದಾರೆ. ಅದರ ಎದುರುಗಡೆ ಒಂದು ಬಾಬಾ ಸಣ್ಣ ಮೂರ್ತಿ ಇರುತ್ತೆ ಶಿರಡಿನಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಧ್ಯಾನ ಎಲ್ಲ ಧ್ಯಾನ ಮಾಡ್ಬೋದು. ಅವರು ಒಂಥರ ಅವ್ರಿಗೆ ಯಾರಿಗೂ ಕಷ್ಟಗಳು ಇದು ಇದ್ರೆ ಏನಾರ ಕೂತ್ಕೊಂಡು ಧ್ಯಾನ ಮಾಡಿ ಓಂ ಸಾಯಿ ನಾಮ ಅಂತ ಜಪ ಹೇಳಿ ಶಿರಡಿನಲ್ಲಿ ಹೇಗೆ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಅದೇ ತರ ಇಲ್ಲೂ ಕೂಡ ಇವತ್ತು ಸಾಯಂಕಾಲ ನಾವು ಮಹಾಮಂಗಳಾರತಿ ಆದ್ಮೇಲೆ ಅನ್ನ ಸಂತರ್ಪಣೆ ಆದ್ಮೇಲೆ 4:04ವರೆಗೆ ಸಂಕಲ್ಪ ಮಾಡಿಕೊಂಡು ಇಲ್ಲೂ ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪಲ್ಲಕ್ಕಿ ಉತ್ಸವ ಇದು ಬಾಬಾ ಅವ್ರದ್ದು ಅವ್ರ ಪ್ರತಿಷ್ಠಾಪನಾ. ಇದು 10 ವರ್ಷದಿಂದ ಇರಲಿಲ್ಲ ಈ ಬಾಬಾ ಅವ್ರ ಮೂರ್ತಿ. ಇದು ಕೂಡ ಯಾರ್ದೋ ಮುಖಾಂತರ ಬಂದು ನಾನು ಒಬ್ರು ಅವ್ರಿಗೇನೋ ಪ್ರೇರಣೆ ಆಗಿ ಬಾಬಾ ಅವ್ರ ನಾನು ಸ್ಥಾಪನೆ ಮಾಡ್ಬೇಕಂತ ಹೇಳಿ ಒಬ್ರು ಮಾಡಿರೋದು ಅವರು ಕೂಡ. ಹಾಗಾಗಿ ಈ ಬಾಬಾ ಅವರ ಸ್ಥಾಪನೆ ಆಗಿ 2.5 ವರ್ಷ ಆಯ್ತು. ಇನ್ನು ಬಾಬಾರ ಎಡಭಾಗದಲ್ಲಿ ದತ್ತಾತ್ರೇಯ ಸ್ವಾಮಿ ಹಾಗೂ ಬಲಭಾಗದಲ್ಲಿ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ನೆಲೆಸಿ ಭಕ್ತರಿಗೆ ಅಭಯ ನೀಡುತ್ತಿದ್ದಾರೆ. ಈ ಮಂದಿರದ ಅತ್ಯಂತ ರೋಚಕ ಸಂಗತಿ ಅಂದ್ರೆ ಇಲ್ಲಿನ ತೀರ್ಥ.
ಬಂಜೆತನದಿಂದ ಬಳಲುತ್ತಿರುವವರು ಅಪಾರ ನಂಬಿಕೆಯಿಂದ ಈ ಪವಿತ್ರ ತೀರ್ಥ ಸ್ವೀಕರಿಸಿದ್ರೆ ಸಂತಾನ ಭಾಗ್ಯ ಲಭಿಸುತ್ತೆ ಅನ್ನೋದು ಸಾವಿರಾರು ಭಕ್ತರ ಅನುಭವದ ನುಡಿ. ದಿನವೂ ಹರಿದು ಬರೋ ಭಕ್ತ ಸಾಗರವೇ ಈ ಕ್ಷೇತ್ರದ ಅಪಾರ ಮಹಿಮೆಗೆ ಸಾಕ್ಷಿ. ನಿಮಗೂ ಈ ಪವಾಡದ ಅನುಭವ ಆಗ್ಬೇಕಾ? ಹಾಗಿದ್ರೆ ಒಮ್ಮೆ ಈ ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ. ಈ ಒಂದು 10 ವರ್ಷಗಳ ಇತಿಹಾಸ ಇರುವಂತಹ ಸಾಯಿಬಾಬಾ ಮಂದಿರದಲ್ಲಿ ಒಂದು ಗಣೇಶನ ವಿಗ್ರಹ ಜೊತೆಗೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಶುರುವಾಗಿರುವಂತಹ ಈ ಒಂದು ಶಿರಡಿ ಸಾಯಿಬಾಬಾ ಮಂದಿರದ ಇತಿಹಾಸವನ್ನು ನೋಡ್ತಾ ಹೋದ್ರೆ ನಮಗೆ ಇವತ್ತು ಸಾಕಾಗಲ್ಲ. ಅಷ್ಟು ಇತಿಹಾಸಗಳು, ಅಷ್ಟು ಪವಾಡಗಳು ನಡೆದಿರುವಂತಹ ಒಂದು ಬಹಳ ಪವಿತ್ರವಾಗಿರುವಂತಹ ಸ್ಥಳ ಇದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು. ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.